ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ರಿ? ಆರಾಮದಿರಿ? ನಾನು ಆರಾಮದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬ್ಲಾಗ್ನಲ್ಲಿ ಏನೇನಿದೆಯಲ್ಲ ನೋಡ್ಕೊರಿ. ಮತ್ತು ಇವತ್ತು ನಾನು ಏನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅದನ್ನು ನೋಡ್ಕೊಡ್ರಿ. ಡ್ರೈ ಕೀಮಾ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಮಗ ರೀತ, ಈಕಿ ನನ್ನ ಮಗಳು. ಬಾ ಹಾಯ್ ಅಂಥೇಳಿ ಎಲ್ಲರಿಗೂ. ಮೇಡಮ್ ವೆಲ್ಕಮ್ ಐತೆ. ಏನು ತೊಗೊಂಬಂದ್ರಿ? ಚೂರ್ಮುರಿ ಮಂಡಾಲ. ಊರಿಗೆ ಹೋಗನ್ ಸೇರ್ ಸೀದಾ ಮಾಡ್ಕೋ ತಗೋ. ಕೆಳಗೆ ಬೇಡ ಅಂತ ತಿನ್ನೋದು. ಹಾಂ, ಕೆಳಗೆ ತಿನ್ನಲ್ಲ. ಗಾಳಿ ಮಸ್ತ್ ಬರಕತ್ತೈತಲ್ಲ. ಕ್ಲೈಮೇಟ್ ಭಾಳ ಚಲೋ ಐತ್ರಿ ಇವತ್ತು. ಮಧ್ಯಾಹ್ನ ಅಂತೂ ಭಾಳ ಬಿಸಿಲಿತ್ತು. ಈಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. ಈಗ 5:30 ಆಗೈತೆ ರೀ. ಈಗ ಸ್ಟೇರಿಸ್ ಮೇಲೆ ಬಂದೀವಿ. ಕೈಗೆ ಬಾ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ನಾನು ಸೆಟ್ ದೋಸೆ ಮತ್ತು ಇದು ಮಗಳಿಗೆ ಸೆಟ್ ದೋಸೆ ಬೇಕಂತ್ರಿ. ಇವರು ನಮ್ಮ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಮತ್ತು ಕ್ರಿಸ್ಪಿ ದೋಸೆ ಬೇಕು ಇವ್ರಿಗೆ. ಬ್ಯಾಟ್ರಿ ಅಂತೂ ರೆಡಿ ಆಗಿದೆ. ನಾನು ಏನು ಇದ್ರದ್ದೆಲ್ಲ ರೆಸಿಪಿದು ತೋರಿಸಿಲ್ಲ. ಫಸ್ಟ್ಲಿಂದ ಯಾವ ಥರ ನಾನು ಏನೇನು ಇದ್ರೊಳಗೆ ಹಾಕಿನಿ ದೋಸೆ ಬ್ಯಾಟ್ರಿ ಮಾಡೋಕ್ಕಂತ ಹೇಳಿ ತೋರಿಸಿಲ್ಲ. ನೀವು ಕಮೆಂಟ್ನಲ್ಲಿ ನನಗೆ ಹೇಳಿದರೆ ಕ್ರಿಸ್ಪಿ ದೋಸೆ ಯಾವ ಥರ ಮಾಡ್ಬೇಕಂತೇಳಿ ಹೇಳಿದರೆ ನಾವು ಖಂಡಿತವಾಗಿ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಭಾಳ ಕ್ರಿಸ್ಪಿಯಾಗಿ ಸೂಪರಾಗಿ ದೋಸೆ ರೆಡಿ ಆಗ್ತಾವೆ. ಹೋಟೆಲ್ನಲ್ಲಿ ಯಾವ ಥರ ಆಗ್ತಾವೆ ಸೇಮ್ ಅದೇ ಥರ ಆಗ್ತಾವೆ ರೀ. ಅದೇ ಕರೆಕ್ಟ್ ಮೆಜರ್ಮೆಂಟ್ಲಿಂದ ನಾವು ಮಾಡಿದರೆ, ಎಲ್ಲ ಕರೆಕ್ಟ್ ಹಾಕಿದರೆ ಸೂಪರಾಗಿ ಕ್ರಿಸ್ಪಿ ದೋಸೆ ತಯಾರಾಗ್ತಾವೆ ರೀ ಫ್ರೆಂಡ್ಸ್. ನಿಮ್ಗೇನಾದ್ರು ಇದು ರೆಸಿಪಿ ಬೇಕಂತ ಹೇಳಿದರೆ ನಾನು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಈಗಂತರೂ ತೋರಿಸೋದಾಗಿಲ್ಲ ಫುಲ್ ರೆಸಿಪಿ. ಈಗ ಡೈರೆಕ್ಟ್ ನಾನು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ನೋಡಿರಿ ಫ್ರೆಂಡ್ಸ್, ನನ್ನ ಮಗ ಬಂದಾನ ಮತ್ತು ಬ್ರೇಕ್ಫಾಸ್ಟ್ನಲ್ಲಿ ಮತ್ತು ಎಲ್ಲರಿಗೂ ದೋಸೆ ಮಾಡಿಕೊಡಾಕತ್ತೀನಿ. ಎಲ್ಲರೂ ಖುಷಿಯಾಗ್ಯಾರ. ಚಟ್ನಿ ಮಾಡಬೇಕಂದ್ರೆ ಕರೆಂಟ್ ಹೋಗಿಬಿಟ್ಟಿತ್ತು. ಹಾಗಾಗಿ ಬರೀ ಇದು ಆಲೂಗಡ್ಡೆ ಪಲ್ಯ ಮತ್ತು ಇದು ದೋಸೆ ಮಾಡೀನಿ ಇವತ್ತು. ಈಗ ನೋಡಿ ಫ್ರೆಂಡ್ಸ್, ಈಗ ನನ್ನ ಮಗಳು ಬಂದಾಳ. ಈಗೀಗ ಸೆಟ್ ದೋಸೆ ಅಂದರೆ ಭಾಳ ಇಷ್ಟ. ಕ್ರಿಸ್ಪಿ ಅಂದರೆ ತಿನ್ನಂಗಿಲ್ಲಿಕ್ಕಿ. ಯಾಕಂದರೆ ಈಕಿಂದು ಹಲ್ಲು ನೋವು ಇದಾವಲ್ಲ, ಹಾಗಾಗಿ ಸ್ವಲ್ಪ ತಿನ್ನಂಗಿಲ್ಲ. ಈಗ ಹಲ್ಲು ಭಾಳ ನೋವು ಇದಾವ್ರಿ. ಈಗೀಗ ಚಾಕ್ಲೇಟ್ ತಿಂದು ನೋವು ಮಾಡ್ಕೊಂಬಿಟ್ಟಾಳ. ಮೊನ್ನೆ 1-2 ಸಲ ತೋರಿಸ್ಕೊಂಬಂದಿವಿ ಮತ್ತು ಟ್ರೀಟ್ಮೆಂಟ್ ನಡೆದೈತಿ ಈಗಿಂದು. ಹಾಗಾಗಿ ಜಾಸ್ತಿ ಖಡಕ್ ಏನಾರ ಕ್ರಿಸ್ಪಿ ಇದ್ದಿದ್ದು ಅದು ಇದು ಚಿಕನ್ ಮಟನ್ ಏನೂ ತಿನ್ನಂಗಿಲ್ಲ. ಬರೀ ಇಂಥದ್ದು ಸಾಫ್ಟ್ ಕೇಳ್ತಾಳಕ್ಕಿ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಸೂಪರಾಗಿ ಖಡಕ್ ಕ್ರಿಸ್ಪಿ ದೋಸೆ ತಯಾರಾಗಿದೆ. ಇದು ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಕೊಡಬೇಕು. ಆಮೇಲೆ ನಾನು ಇವ್ರದ್ದೆಲ್ಲರದು ನಾಷ್ಟ ಆಗಿಂದ ನಾನು ಲಾಸ್ಟಿಗೆ ನಾನೇ ನಾಷ್ಟ ಮಾಡ್ಬೇಕು ರೀ ಫ್ರೆಂಡ್ಸ್. ಫಸ್ಟ್ ನಾನು ಮಾಡೋಂಗಿಲ್ಲ, ಇವ್ರಿಗೆಲ್ಲ ಮಾಡಿಕೊಡ್ತೀನಿ. ಲಾಸ್ಟಿಗೆ ನಾನು ಮಾಡ್ತೀನಿ ರೀ. ನೋಡಿರಿ, ಒಂದು 3-4 ದೋಸೆ ತಯಾರಾಗ್ಯಾವ. ಎಷ್ಟು ಮಸ್ತ್ ಸೂಪರಾಗಿ ಕಲರ್ ಬಂದೈತೆ, ಗೋಲ್ಡನ್ ಕಲರ್ ಬಂದೈತಿ. ಈಗ ಮಗಳಿಗೆ ನೋಡಿರಿ ಫ್ರೆಂಡ್ಸ್, ಇದು ಪ್ಯಾನ್ ದೋಸೆ ಅಂತಾರಲ್ಲ ಅದೇ ಥರ ಸೆಟ್ ದೋಸೆ ನಾನು ಮಾಡಿಕೊಡಕತ್ತೀನಿ. ನನ್ನ ಮಗಳಿಗೆ ಈ ಥರ ದೋಸೆ ಅಂದರೆ ಭಾಳ ಇಷ್ಟ ರೀ. ಬ್ಯಾಟ್ರಿ ಈ ಥರ ಇರಬೇಕು. ನೀವು ಕ್ರಿಸ್ಪಿ ಮಾಡಬೇಕಂದ್ರೆ ಅದರೊಳಗೆ ಒಟ್ಟ ಸೋಡಾ ಪುಡಿ ಹಾಕಬಾರ್ದು. ನೀವೇನಾರ ಸೆಟ್ ದೋಸೆ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಮಿಕ್ಸ್ ಮಾಡ್ಬೇಕು ರೀ. ಕ್ರಿಸ್ಪಿ ದೋಸೆ ಮಾಡಬೇಕು ನಾವು ಹೋಟೆಲ್ನಲ್ಲಿ ಯಾವ ಥರ ಆಗ್ತಾವೆ ಅದೇ ಥರ ಮಾಡ್ಬೇಕಂತ ಹೇಳಿದರೆ ಒಟ್ಟ ಕ್ರಿಸ್ಪಿ ದೋಸೆಗೆ ಇದು ಏನಂತಾರೆ ಸೋಡಾ ಪುಡಿ ಒಟ್ಟ ಹಾಕಕ್ಕೆ ಹೋಗಬಾರ್ದು. ಸೆಟ್ ದೋಸೆಗಷ್ಟೇ ಸೋಡಾ ಪುಡಿ ಹಾಕಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡಿರಿ ಚಲೋ ಆಗುತ್ತೆ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ನಾನು ಕೀಮಾ ಫ್ರೈ ಮಾಡ್ತಾಯಿದ್ದೀನಿ. ಕೀಮಾ ಫ್ರೈ ಮಸಾಲ ಭಾಳ ಸೂಪರಾಗಿ ಆಗುತ್ತಾ. ಈಗ ನಾನು ಏಲಕ್ಕಿ ಮತ್ತು ಚಕ್ಕೆ ಲವಂಗ ಹಾಕೀನಿ, 1-2 ತೇಜ್ಪತ್ತ ಹಾಕೀನಿ, 2 ಚಮಚ ಕುಕ್ಕಿಂಗ್ ಆಯಿಲ್ ಹಾಕೀನಿ ನೋಡಿರಿ ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ. ಎಲ್ಲರೂ ನೀವು ಮಾಡ್ಕೊಂಡು ತಿನ್ಬೋದು. ಯಾರ್ಯಾರು ನಾನ್ ವೆಜ್ ತಿಂತೀರಿ ಅವರೆಲ್ಲರೂ ಮಾಡ್ಕೊಂಡು ತಿನ್ಬೋದು. ಯಾಕಂದರೆ ಭಾಳ ಈಸಿಯಾಗಿ ಸೂಪರಾಗಿ ತೋರಿಸ್ತಾ ಇದ್ದೀನಿ ನಾನು ಮಾಡೋದು ಯಾವ ಥರ ಮಾಡ್ಬೇಕಂತ ಹೇಳಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಈರುಳ್ಳಿ ಹಾಕೀನಿ, ಉಳ್ಳಾಗಡ್ಡೆ 2 ತೊಗೊಂಡೀನಿ, ಸಣ್ಣದಾಗಿ ಹೆಚ್ಕೊಂಡೀನಿ.
ಈಗ ಇದು ಹಾಕಿಂದ ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಹಸಿ ಸ್ಮೆಲ್ ಹೋಗೋವರೆಗೆ ಅಷ್ಟೇ ಫ್ರೈ ಮಾಡ್ಕೋಬೇಕು. 1-2 ಟೊಮ್ಯಾಟೊ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ಇದಕ್ಕೂ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮ್ಯಾಟೊ ಮಸ್ತ್ ಕುಕ್ ಆಗ್ಬೇಕು ರೀ, ಮ್ಯಾಶ್ ಆಗ್ಬೇಕು ಫುಲ್. ಈಗ ನೋಡಿರಿ ಫ್ರೆಂಡ್ಸ್, ಇದು ರಸ ಎಲ್ಲ ಇದ್ರೊಳಗೆ ಹೋಗ್ಬೇಕು ರೀ, ಅವಾಗೆ ನಮ್ಮದು ಕೀಮಾ ಮಸ್ತ್ ಆಗುತ್ತೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಧನಿಯಾ ಮಸಾಲ ಮತ್ತು ಗರಂ ಮಸಾಲ, ಇದು ರೀ ಕಿಚನ್ ಕಿಂಗ್ ಮಸಾಲ, ಮತ್ತು ಇದು ಹೋಮ್ ಮೇಡ್ ಮಸಾಲ ರೀ. ಇದು ಖಾರ ಪುಡಿ ನಮ್ಮ ಮನ್ಯಾಗ ಮಾಡ್ತೀವಲ್ಲ ಅದೇ ರೀ. ಇದು ಬಿಜಾಪುರ್ನಲ್ಲಿ ಫೇಮಸ್ ರೀ ಇದು ಮಸಾಲ ಪೌಡ್ರ್ ಅಂದರೆ. ಈಗ ನೋಡಿರಿ ಫ್ರೆಂಡ್ಸ್, ಇದು ಕೀಮಾಗ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಅರಿಶಿನ ಉಪ್ಪು ಹಾಕಿ ಇದು ಬೇಯಿಸ್ಕೊಂಡಿನಿ. 4 ವಿಸಲ್ ತೊಗೊಂಡಿನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಟೊಮ್ಯಾಟೊ ಎಲ್ಲ ರಸ ಬಿಟ್ಕೊಂಡೈತೆ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಮಸಾಲೆ. ನೋಡಿರಿ ಎಷ್ಟು ಮಸ್ತ್ ಸೂಪರಾಗಿ ಆಗಿದೆ. ಈಗ ಲಾಸ್ಟಿಗೆ ನಾನು ಇದು ಗಾರ್ನಿಷಿಂಗ್ಗೆ ಮತ್ತು ಫ್ಲೇವರ್ಗೋಸ್ಕರ ಇದು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಹಾಕಕ್ಕೆ ಹೋಗಬೇಡ್ರಿ, ಏನು ಫ್ಲೇವರ್ ಬರೋಂಗಿಲ್ಲ, ಏನಿಲ್ಲ, ಅದ್ರೊಳಗೆ ಇದು ಆಗ್ಬಿಡುತ್ತೆ ರೀ. ಲಾಸ್ಟಿಗೆ ಹಾಕಿದರೆ ಫ್ಲೇವರ್ನ ಬರುತ್ತಾ ಮತ್ತು ನೋಡೋಕ್ಕೂ ಚಲೋ ಅನಿಸುತ್ತಾ. ರೆಸಿಪಿ ಮಾಡಿ ಯಾರಿಗಾರ ಕೊಟ್ಟರೆ ಎಲ್ಲರೂ ಇಷ್ಟಪಡ್ತಾರೆ. ಈ ಥರ ನೀವು ಮಾಡಿಕೊಟ್ರೆ ಮಾಡಿರಿ ಒಮ್ಮೆ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ನಲ್ಲಿ ಹೇಳಿ. ಚಲೋ ಆಯ್ತಂದರೆ ನೀವು ಮಾಡಿ ನೋಡಿರಿ. ಖಂಡಿತವಾಗಿ ಇದು ಭಾಳ ಸೂಪರಾಗಿ ಡಿಲಿಷಿಯಸ್ ಆಗಿ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ರೀ ಇದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ ರೀ. ನಾನು ಇದ್ರೊಳಗೆ ಸ್ವಲ್ಪ 1-2 ಎಗ್ ಹಾಕಿ, ಇದು ನಮ್ಮ ಮನ್ಯಾಗ ಇದು ಬ್ರೆಡ್ ಇದು, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ. ಏನು ಮಾಡಕತ್ತಿ? ಪೇಂಟಿಂಗ್ ಮಾಡಕತ್ತಿ? ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಮತ್ತು ಇವತ್ತಿನ ರೆಸಿಪಿ ಮತ್ತು ಇವತ್ತಿನ ಬ್ಲಾಗ್ ಹೆಂಗೆ ಅನಿಸಿತು ಅದನ್ನು ಕಮೆಂಟ್ನಲ್ಲಿ ಹೇಳಬೇಕು ಫ್ರೆಂಡ್ಸ್. ಡ್ರಾಯಿಂಗ್ ಮಾಡಿ. ವಾವ್, ಇದು ಒಂಥರ ನಿಂದು ಡಿಫ್ರೆಂಟ್ ಪೇಂಟಿಂಗ್ ಅಲ್ಲ? ಬ್ರಷ್ಲಿಂದ ಮಾಡಕತ್ತೀಯ? ಹಂಗೆ ಮಾಡಬಾರ್ದಮ್ಮಿ, ನೀನು ಕಲಿಬೇಕು ಪೇಂಟಿಂಗ್. ಏನು ಎಂಡ್ ಮಾಡೋಣ? ಬಾಯ್ ಅಂತ ಹೇಳಿ ಎಲ್ಲರಿಗೂ ಫ್ರೆಂಡ್ಸ್ಗೆ ಬಾಯ್. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ, ನೆಕ್ಸ್ಟ್ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.